Hello guys, welcome back to our channel Love in the Miles. ಇವತ್ತಿನ ಎಪಿಸೋಡು ಸ್ವಲ್ಪ ಡಿಫ್ರೆಂಟ್, ಸ್ವಲ್ಪ ಇಂಟ್ರೆಸ್ಟಿಂಗ್. ವರ್ಕ್ ಮತ್ತು ವೆಕೇಷನ್ ಒಂದೇ ಟೈಮಲ್ಲಿ. ಫಸ್ಟ್ ಕ್ವೆಶನ್, ವರ್ಕೇಷನ್ ಅಂದರೆ ಏನು? ಸಿಂಪಲಾಗಿ ಹೇಳಬೇಕು ಅಂತಂದರೆ ವರ್ಕ್ ಮಾಡ್ತಾ ಮಾಡ್ತಾ ಟ್ರಾವೆಲ್ ಎಂಜಾಯ್ ಮಾಡೋದೇ ವರ್ಕೇಷನ್. ಅರ್ಲಿಯರ್ ವೆಕೇಷನ್ ಅಂದರೆ ಕಂಪ್ಲೀಟ್ ಆಫ್ ಇರ್ತಿತ್ತು. ಬಟ್ ಈಗ ಲ್ಯಾಪ್ಟಾಪ್ ಇದೆ, ಇಂಟರ್ನೆಟ್ ಇದೆ, ಫ್ಲೆಕ್ಸಿಬಿಲಿಟಿ ಇದೆ. ಸೊ ಪೀಪಲ್ ಆರ್ ಚೂಸಿಂಗ್ ಸ್ಮಾರ್ಟ್ ವೇ, ವರ್ಕ್ ಪ್ಲಸ್ ಟ್ರಾವೆಲ್. ಎಸ್ಪೆಷಲಿ ಕೋವಿಡ್ ಟೈಮ್ನಲ್ಲಿ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯಿತು. ಆಫೀಸ್ ಚೇರಿಂದ ಬೆಡ್ಡಿಂದ ಸೋಫಾ, ಮೆಂಟಲ್ ಸ್ಟ್ರೆಸ್ ಇನ್ಕ್ರೀಸ್ ಆಯಿತು. ಅದಕ್ಕೆ ಪೀಪಲ್ ಸ್ಟಾರ್ಟೆಡ್ ಆಸ್ಕಿಂಗ್, ವರ್ಕ್ ಎನಿವೇರ್ ಮಾಡ್ಬೋದಾ? ಸೊ ಆಬ್ವಿಯಸ್ಲಿ ದ ಆನ್ಸರ್ ಈಸ್ ಎಸ್. ಬೀಚ್, ಹಿಲ್, ಕಾಮ್ ವಿಲೇಜಸ್ ಎಲ್ಲಿ ಬೇಕಾದರೂ ವರ್ಕ್ ಮಾಡ್ಬೋದು. ನನ್ನ ವರ್ಕೇಷನ್ ಟ್ರೈ ಮಾಡಿದ್ದು ಫಸ್ಟ್ ಥಾಟ್ ಇದೆ, ವರ್ಕ್ ಪ್ರಾಪರ್ಲಿ ಆಗುತ್ತಾ, ಇಂಟರ್ನೆಟ್ ಸರಿಯಾಗಿ ಸಿಗುತ್ತಾ, ಡಿಸ್ಟ್ರಾಕ್ಷನ್ ಜಾಸ್ತಿ ಆಗುತ್ತಾ? ಬಟ್ ಹಾನೆಸ್ಟ್ಲಿ ಕರೆಕ್ಟ್ ಪ್ಲ್ಯಾನಿಂಗ್ ಇದ್ದರೆ ವರ್ಕೇಷನ್ ಈಸ್ ಅಮೇಝಿಂಗ್. ಮಾರ್ನಿಂಗ್ ಫುಲ್ ಫೋಕಸ್ ವರ್ಕ್, ಈವ್ನಿಂಗ್ ಫುಲ್ ರಿಲ್ಯಾಕ್ಸ್ ಮೋಡ್. ಈ ಬ್ಯಾಲೆನ್ಸ್ ನನ್ನ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ತು. ನಮ್ಮ ಸಿಂಪಲ್ ರೋಟೀನ್ ಹೇಳ್ಬೇಕಂದ್ರೆ ಮಾರ್ನಿಂಗ್ ಅರ್ಲಿ ವೇಕಪ್, ಗ್ರೀನ್ ಟೀ ಪ್ಲಸ್ ಲ್ಯಾಪ್ಟಾಪ್, ಮೀಟಿಂಗ್ಸ್, ಮೇಲ್ಸ್, ಟಾಸ್ಕ್ ಕಂಪ್ಲೀಟ್. ಆಫ್ಟರ್ನೂನ್ ಸ್ವಲ್ಪ ಬ್ರೇಕು, ಈವ್ನಿಂಗ್ ಎಕ್ಸ್ಪ್ಲೋರಿಂಗ್, ವಾಕಿಂಗ್, ಲೋಕಲ್ ಫುಡ್, ನೇಚರ್. ನೈಟ್ ಲೈಟ್ ವರ್ಕ್ ಆರ್ ಪ್ಲ್ಯಾನಿಂಗ್ ನೆಕ್ಸ್ಟ್ ಡೇ. ಡಿಸಿಪ್ಲಿನ್ ಇದ್ದರೆ ವರ್ಕೇಷನ್ ಫೇಲ್ ಆಗಲ್ಲ. ಎಲ್ಲ ಪರ್ಫೆಕ್ಟ್ ಅಂತ ಇಲ್ಲ, ಚಾಲೆಂಜಸ್ಸು ಇದೆ ಇಲ್ಲಿ. ವೈಫೈ ಪ್ರಾಬ್ಲಮ್, ಟೈಮ್ ಮ್ಯಾನೇಜ್ಮೆಂಟ್, ಓವರ್ ವರ್ಕಿಂಗ್, ಅಂಡರ್ ವರ್ಕಿಂಗ್, ಗಿಲ್ಟ್ ಫೀಲಿಂಗ್. ವೆಕೇಷನಲ್ಲಿ ವರ್ಕ್ ಮಾಡ್ತೀವಾ ಇಲ್ವಾ ಅಂತ. ಬಟ್ ಈ ಚಾಲೆಂಜಸ್ನೆಲ್ಲ ಹ್ಯಾಂಡಲ್ ಮಾಡೋದು ಕಲಿತ್ರೆ ವರ್ಕೇಷನ್ ಸ್ಮೂತಾಗಿ ಆಗುತ್ತೆ. ಸ್ವಲ್ಪ ಟಿಪ್ಸ್ ಹೇಳ್ತೀನಿ, ಇಫ್ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ಹೆಲ್ಪ್ ಆಗುತ್ತೆ. ಸ್ಟೇ ಚೂಸ್ ಮಾಡ್ಕೊಳ್ಳಿ, ವೈಫೈ ಪ್ರಿಯಾರಿಟಿ ಇರಲಿ, ಫಿಕ್ಸ್ಡ್ ಅವರ್ ವರ್ಕ್ನ ಡಿಸೈಡ್ ಮಾಡಿರಿ, ಒನ್ ಡೇ ಫುಲ್ ಆಫ್ ತೊಗೊಳ್ಳಿ, ಓವರ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಎಂಜಾಯ್ ಸ್ಮಾಲ್ ಮೂಮೆಂಟ್. ವರ್ಕೇಷನಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಮೆಂಟಲ್ ಪೀಸ್. ನ್ಯೂ ಪ್ಲೇಸ್, ಫ್ರೆಶ್ ಏರ್, ಸ್ಲೋ ಲೈಫ್, ಈ ಎಲ್ಲ ಥಿಂಗ್ಸೂ ಮೈಂಡ್ನ ರಿಫ್ರೆಶ್ ಮಾಡುತ್ತೆ. ಸಮ್ಟೈಮ್ಸ್ ನಾವು ಲೈಫಲ್ಲಿ ಬ್ಯುಸಿ ಆಗಿಬಿಡ್ತೀವಿ, ಆಗ ಒಂದು ಪಾಸ್ ಬೇಕನ್ಸುತ್ತೆ. ವರ್ಕೇಷನ್ ಈಸ್ ಒನ್ ವೇ ಟು ಡೂ ದಟ್. ಈಸ್ ವರ್ಕೇಷನ್ ಫಾರ್ ಎವ್ರಿ ಒನ್? ಹಾನೆಸ್ಟ್ಲಿ ನೋ. ನೀವು ಆರ್ಗನೈಸ್ಡ್ ಇಲ್ಲ ಅಂದರೆ, ಡಿಸಿಪ್ಲಿನ್ಡ್ ಇಲ್ಲ ಅಂದರೆ ವರ್ಕೇಷನ್ ನಿಮಗೆ ಸೂಟ್ ಆಗೋಲ್ಲ. ಬಟ್ ಇಫ್ ನೀವು ಸೆಲ್ಫ್ ಡಿಸಿಪ್ಲಿನ್ ಆದರೆ, ಪ್ಲ್ಯಾನಿಂಗ್, ರೆಸ್ಪಾನ್ಸಿಬಿಲಿಟಿ ಇದ್ದರೆ ವರ್ಕೇಷನ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಸ್ಟೈಲ್. ಸೊ ಫ್ರೆಂಡ್ಸ್, ಏನಂದರೆ ವರ್ಕೇಷನ್ ಒಂದು ಲಕ್ಸುರಿ ಅಲ್ಲ, ಇಟ್ಸ್ ಎ ಮೈಂಡ್ ಸೆಟ್. ವರ್ಕ್ ಸ್ಮಾರ್ಟ್, ಲೀವ್ ಸ್ಲೋ, ಎಂಜಾಯ್ ಲೈಫ್. ನೀವು ವರ್ಕೇಷನ್ ಟ್ರೈ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕಮೆಂಟ್ಸಲ್ಲಿ ಹೇಳಿ. ಹೊಸ ಪ್ಲೇಸಲ್ಲಿ ವರ್ಕ್ ಮ್ಯಾನೇಜ್ ಮಾಡಬೇಕಂದ್ರೆ ಕರೇಜ್ ಬೇಕು. ಒನ್ಸ್ ನೀವು ಅದನ್ನು ಹ್ಯಾಂಡಲ್ ಮಾಡಿದರೆ ನಾನು ಎಲ್ಲಿ ಬೇಕಾದರೂ ವರ್ಕ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಸೈಲೆನ್ಸ್ ಇದೆ ಅಂದರೆ ಕ್ಲಾರಿಟಿ ಬರುತ್ತೆ. ವರ್ಕೇಷನ್ ಟೈಮ್ನಲ್ಲಿ ನೀವೇನು ಯೋಚನೆ ಮಾಡ್ತೀರಾ? ನಾನು ಏನು ಮಾಡ್ತಾಯಿದ್ದೀನಿ, ನನಗೆ ಲೈಫಲ್ಲಿ ಏನು ಬೇಕಾಗಿದೆ? ಈ ಕ್ವೆಶನ್ಸು ಫ್ಯೂಚರ್ ಡಿರೆಕ್ಷನ್ ಕೊಡುತ್ತೆ. ಗೋವಾನಲ್ಲಿ ಅಲಾರಮ್ ಸೌಂಡ್ ಬೇಡ ಫ್ರೆಂಡ್ಸ್, ಸಮುದ್ರ ವೇವ್ ಸೌಂಡ್ ಇದ್ದರೆ ಸಾಕು. ಸ್ಟ್ರೆಸ್ ಆಟೋಮೆಟಿಕ್ಲಿ ಮ್ಯೂಟ್ ಆಗುತ್ತೆ. ಲ್ಯಾಪ್ಟಾಪ್ ಓಪನ್ ಮಾಡಿದರೂ ಮೈಂಡ್ ಕಾಮ್ ಆಗಿರುತ್ತೆ. ಗೋವಾ ವರ್ಕೇಷನಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ, ಮಾರ್ನಿಂಗು ಸೀರಿಯಸ್ ಆಗಿ ವರ್ಕ್ ಮಾಡ್ತಾಯಿದ್ವಿ, ಈವ್ನಿಂಗು ಬೀಚಿಗೆ ಹೋಗಿ ಸನ್ಸೆಟ್ ನೋಡೋದೇ ಒಂದು ಥೆರಪಿ ಥರ ಇತ್ತು. ಆಫೀಸಲ್ಲಾದರೆ ಈ ಫೀಲಿಂಗ್ಸ್ ಎಲ್ಲ ಸಿಗಲ್ಲ. ನಾರ್ಮಲಾಗಿ ಆಫೀಸಲ್ಲಿ ಬ್ರೇಕ್ ತೊಗೊಂಡ್ರೆ ಫೋನ್ನ ಸ್ಕ್ರಾಲ್ ಮಾಡ್ತಿರ್ತೀವಿ. ಬಟ್ ಗೋವಾ ವರ್ಕೇಷನಲ್ಲಿ ಬ್ರೇಕ್ ಅಂದರೆ ಬೀಚಲ್ಲಿ ಹೋಗಿ ವಾಕ್ ಮಾಡ್ತಿದ್ವಿ, ಎಳ್ನೀರು ಕುಡ್ಕೊಂಡು ಬರ್ತಿದ್ವಿ. ಲೈಫ್ ಫೀಲ್ಸ್ ಬ್ಯಾಲೆನ್ಸ್ಡ್, ನಾಟ್ ಬೋರಿಂಗ್. ಎವ್ರಿ ಸನ್ಸೆಟ್ ಇನ್ ಗೋವಾ ಫೀಲ್ಸ್ ಲೈಕ್ ಎ ರೀಸೆಟ್ ಬಟನ್. ಓಲ್ ಡೇ ವರ್ಕ್ ಮಾಡಿದ್ಮೇಲೆ ಸೂರ್ಯ ಸಮುದ್ರದೊಳಗಡೆ ಮುಳುಗೋದನ್ನು ನೋಡೋದೇ ಒಂಥರ ಖುಷಿ. ಈ ಗೋವಾ ವರ್ಕೇಷನ್ ಫುಲ್ ಫ್ರೀಡಮ್ ಕೊಡುತ್ತೆ, ಬಟ್ ರೆಸ್ಪಾನ್ಸಿಬಿಲಿಟಿ ಟೆಸ್ಟ್ ಮಾಡುತ್ತೆ. ಇಫ್ ನೀವು ಬ್ಯಾಲೆನ್ಸ್ ಮಾಡಿದರೆ ಲೈಫ್ ಲೆಸನ್ ಇಟ್ ಸೆಲ್ಫ್. ಸಮ್ಟೈಮ್ಸ್ ಆಲ್ ಯು ನೀಡ್ ಈಸ್ ಲ್ಯಾಪ್ಟಾಪ್, ವೈಫೈ ಆ್ಯಂಡ್ ಓಷನ್. ಗೋವಾ ವರ್ಕೇಷನ್ ಮುಗಿದ್ಮೇಲೆ ನಾವು ಸೇಮ್ ಪರ್ಸನ್ ಆಗಿರಲ್ಲ. ಮೈಂಡು ಲೈಟಾಗಿತ್ತು, ಫೋಕಸ್ಸು ಶಾರ್ಪಾಗಿತ್ತು, ಹೃದಯ ತುಂಬ ಖುಷಿಯಾಗಿತ್ತು, ಮೈಂಡು ತುಂಬ ಪೀಸ್ಫುಲ್ಲಾಗಿತ್ತು. ಈ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದಾಗಿತ್ತು ನಮ್ಮ ವರ್ಕೇಷನ್ ಬ್ಲಾಗ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಮ್ಮ ಚಾನಲ್ನ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.